ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋ ಏನರ ಬಗ್ಗೆ ಅಂತಂದ್ರೆ ನೀವು ಕೂಡ ನೋಡ್ತಾ ಇರ್ಬೋದು. ಸೊ ಇದು ಸ್ಟೇಟ್ ಸ್ಕಾಲರ್ಶಿಪ್ ಪೋರ್ಟಲ್ ಬಗ್ಗೆ ಅಥವಾ SSP ಸ್ಕಾಲರ್ಶಿಪ್ ಬಗ್ಗೆ ಗೌರ್ಮೆಂಟ್ ಆಫ್ ಕರ್ನಾಟಕ. ಸೊ ಇದು ಜುಲೈ ಅಪ್ಡೇಟು ಮತ್ತೆ ಇದು 14ನೇ ತಾರೀಕು ಮಾಡ್ತಾ ಇರೋ ವಿಡಿಯೋ, ಐ ಮೀನ್ ಸಂಡೇ ಇವತ್ತಿನ ಅಪ್ಡೇಟ್ ಇದು. ಸೊ ಈ ವಿಡಿಯೋನ ಯಾರು ಕೂಡ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಯಾಕಂದ್ರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ಸ್, ಬಹಳ ಇಂಪಾರ್ಟೆಂಟ್ ಸಬ್ಜೆಕ್ಟ್ಗಳು ಇದರಲ್ಲಿ ಕವರ್ ಆಗಿದೆ. ಸೊ ಮೇನ್ ಯಾರ್ಯಾರು ನೀವೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ತಿದ್ದೀರಾ, ಸೊ ಎಷ್ಟೊಂದು ರೀತಿ ಪ್ರಾಬ್ಲಮ್ ಐತೆ ಅಂತಿದ್ದೀರಾ. ಒಬ್ಬೊಬ್ಬರಿಗೆ ಸ್ಕಾಲರ್ಶಿಪ್ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿಲ್ಲ, ಒಬ್ಬೊಬ್ಬರಿಗೆ ಪೋಸ್ಟ್ DBT ಆಗಿಲ್ಲ. ಸೊ ಈ ತರ ಎಷ್ಟೊಂದು ಪ್ರಾಬ್ಲಮ್ ಇದೆ. ಸೊ ಎಲ್ಲಾ ಪಾಯಿಂಟ್ಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದೀನಿ. ಸೊ ಯಾರು ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸೊ ಇದು ಜಸ್ಟ್ ಒಂದು 7 to 8 ಮಿನಿಟ್ಸ್ ಅಷ್ಟೇ ವಿಡಿಯೋ ಇದು, ಯಾರು ಮಿಸ್ ಮಾಡಬೇಡಿ, ಕೊನೆ ತನಕ ನೋಡಿ. ಸೊ ಯಾವ್ಯಾವ ಬಗ್ಗೆ ಟಾಪಿಕ್ಸ್ ಬಗ್ಗೆ ನಾನು ಮಾತಾಡ್ತೀನಿ ಅಂತ ನೆಕ್ಸ್ಟ್ ಪೇಜ್ ಅಲ್ಲಿ ಇನ್ಕ್ಲೂಡ್ ಮಾಡಿದೀನಿ, ಯಾವ್ಯಾವ ಪಾಯಿಂಟ್ಸ್, ಯಾವ್ಯಾವ ಕೀ ಪಾಯಿಂಟ್ಸ್ ಅಂತ. ಸೊ ನೋಡ್ತಾ ಹೋಗಿ. ಸೊ ಯಾರು ಮಿಸ್ ಮಾಡದೆ ನೋಡಿ. ಮತ್ತೆ ಅಟ್ ದ ಎಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ವಾಟ್ಸ್ಆಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಕೂಡ ಹಾಕಿದೀನಿ ಸ್ಕಾಲರ್ಶಿಪ್ ಅಪ್ಡೇಟ್ ಬಗ್ಗೆ. ಸೊ ಯಾರು ಜಾಯ್ನ್ ಆಗ್ಬೇಕು ಅಂತಂದ್ರೆ ಜಾಯ್ನ್ ಆಗ್ಬೋದು ನೀವು. ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಏನೇನು ಅಂತ ನೋಡೋಣ. ಸೊ ಮೊದಲಾಗಿ ನಾ ಹೇಳ್ದಂಗೆನೆ, ಈಗ ಮೊನ್ನೆ ತಾನೇ ಒಂದು ವಿಡಿಯೋ ಹಾಕಿದ್ದೆ, ಅದ್ರಲ್ಲಿ ಎಷ್ಟೊಂದ್ ತರ ನ್ಯೂಸ್ ನಿಮ್ಗೆ ಅಪ್ಡೇಟ್ ಮಾಡಿದ್ದೆ, ಯಾರ್ಯಾರು ಸ್ಕಾಲರ್ಶಿಪ್ ಬಂದಿದೆ, ಬರಲ್ಲ, ಯಾವತ್ ಬರುತ್ತೆ ಏನು ಅಂತ. ಸೊ ಈ ವಿಡಿಯೋದಲ್ಲಿ ಅದೇ ರೀತಿ ಎಷ್ಟೊಂದು ನ್ಯೂಸ್ ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಸೊ ಇದು ನಾರ್ಮಲ್ ಕರ್ನಾಟಕ ಸರ್ಕಾರ ರಾಜ್ಯಾದ್ಯಂತ SSP ಇದು ಲಾಗಿನ್ ವೆಬ್ಸೈಟ್. ಸೊ ನಿಮ್ಗೆಲ್ರಿಗೂ ಇದು ಗೊತ್ತೇ ಇದೆ. ಸೊ ನೆಕ್ಸ್ಟ್ ಬಂದು ನೋಡೋಣ. ಸೊ ನಾನು ಇವತ್ತು ಇಷ್ಟು ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಏನು ಅಂತಂದ್ರೆ 2023-24 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ಸೊ ಅದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಕಂಪ್ಲೀಟ್ ಆಗಿ ನೋಡಿ ವಿಡಿಯೋನ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು PMSSB ಮತ್ತೆ SSB ಎರಡು ಕೂಡ ಬರುತ್ತಾ ಸ್ಕಾಲರ್ಶಿಪ್ ಎಲ್ಲಾ ವಿದ್ಯಾರ್ಥಿಗೂ, ಅಥವಾ ಒಂದ್ ಬರುತ್ತಾ ಅಥವಾ ಎರಡು ಬರುತ್ತಾ ಅಂತ ಎಷ್ಟೊಂದು ಜನಕ್ಕೆ ಡೌಟ್ ಇದೆ. ಸೊ ಅದನ್ನು ತಿಳಿಸ್ಕೊಡ್ತೀನಿ ಈ ವಿಡಿಯೋ ಮುಖಾಂತರ. ಸೊ ನೆಕ್ಸ್ಟ್ ಬಂದು 3ನೇ ಪಾಯಿಂಟ್ ಬಂದು ಅಪ್ರೂವ್ ಆಗಿ DBT ಪುಷ್ ಆಗಿಲ್ಲ. ಸೊ ಯಾರ್ಯಾರಿಗೆ ಅಪ್ರೂವ್ ಆಗಿ DBT ಪುಷ್ ಆಗಿಲ್ಲ ಅವ್ರಿಗೂ ಇದು ಡೌಟ್ಸ್ ಇದೆ, ಎಷ್ಟೊಂದು ಡೌಟ್ ಇದೆ, ಅಮೌಂಟ್ ಬರುತ್ತಾ ಇಲ್ವಾ ಅಂತ. ಸೊ ಅದ್ರ ಬಗ್ಗೆ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು ಅಪ್ರೂವ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ವೆರಿಫಿಕೇಶನ್ ಆಗಿದೆ, ಅಪ್ರೂವ್ ಕೂಡ ಆಗಿದೆ, ಬಟ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿಲ್ಲ. ಸೊ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತಾ, ಅಮೌಂಟ್ ಬರುತ್ತಾ ಅಂತ ಗೊಂದಲದಲ್ಲಿ ಇದ್ದೀರಾ. ಸೊ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದು 5ನೇ ಪಾಯಿಂಟ್ 2023-2024 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ ಎಲ್ರಿಗೂ ಡೌಟ್ ಇದೆ. ಸೊ ಇದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ಲಾಸ್ಟ್ ಪಾಯಿಂಟ್ ಬಂದು ಅಮೌಂಟ್ ಅಪ್ರೂವ್ ಆಗಿದೆ, ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ಬಟ್ ಪುಷ್ಟು DBT ಆಗಿಲ್ಲ. ಸೊ ಅದರಿಂದ ಇದು ಯಾವತ್ತು ಬರುತ್ತೆ ಅಂತಾನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡಿ, ಈಗ ಒಂದ್ 2-3 ಫೋಟೋಗಳು ತೋರಿಸ್ತೀನಿ, ಸ್ವಲ್ಪ ವಿದ್ಯಾರ್ಥಿಗಳದ್ದು. ಸೊ ನೋಡಿ, ಇದು 2022 ಮತ್ತೆ 23ನೇ ಸಾಲಿಂದು ಅಕಾಡೆಮಿಕ್ ಇಯರ್ 2022 ಮತ್ತೆ 2023. ಸೊ ಇದ್ರಲ್ಲಿ ನೀವು ನೋಡ್ಬೋದು, ಇವರಿಗೆ 3rd ಲೆವೆಲ್ ಬ್ಯಾಕ್ವರ್ಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ಆಗಿದೆ. ಇವರು ಬ್ಯಾಕ್ವರ್ಡ್ ಡಿಪಾರ್ಟ್ಮೆಂಟ್ ಗೆ ಸೇರ್ತಾರೆ. ಇದರಲ್ಲಿ ಅಕಾಡೆಮಿಕ್ ಅಲೋವೆನ್ಸ್ ವಿದ್ಯಾಸರಿ PMS ಫಾರ್ NTST ಸ್ಟೂಡೆಂಟ್ಸ್ ಪುಷ್ ಟು DBT ಫಾರ್ ಪೇಮೆಂಟ್ ನೋ ಅಂತ ಇದೆ. ಫೀ ಕನ್ಸೆಷನ್ ಪುಷ್ ಟು DBT ನೋ ಅಂತ ಇದೆ. ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ KSDA ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಮೌಂಟ್ ಪುಷ್ ಟು DBT ಫಾರ್ ಪೇಮೆಂಟ್ ಎಸ್ ಅಂತಿದೆ. ಸೊ ಇದು ಅವ್ರಿಗೆ ಬಂದು ಲಾಸ್ಟ್ ಫೆಬ್ರವರಿ 2023 ಫೆಬ್ರವರಿಲಿ ಅಮೌಂಟ್ ಬಂದಿದೆ 10,000. ಸೊ ಇದು ಅಮೌಂಟ್ ಕೂಡ ಪುಷ್ ಟು DBT ಆಗಿದೆ, ಜೊತೆಗೆ ಅವರ ಅಕೌಂಟಿಗೆ ಕೂಡ ಕ್ರೆಡಿಟ್ ಆಗಿದೆ. ಸೊ ನೆಕ್ಸ್ಟ್ ಪೇಜ್ ತೋರಿಸ್ತೀನಿ ನೋಡಿ. ಸೊ ಇದರಲ್ಲಿ ಅವರಿಗೆ ನೋಡಿ, 2nd ಕ್ಲಾಸ್ ಬ್ಯಾಕ್ವರ್ಡ್ ಕ್ಲಾಸಸ್ ಸೇರ್ತಾರೆ ವಿದ್ಯಾರ್ಥಿ. VCW ಫೀ ರಿಬರ್ಸ್ಮೆಂಟ್ ಸ್ಯಾಂಕ್ಷನ್ ನೋಡಿ, ವೆರಿಫಿಕೇಶನ್ ಎಸ್ ಆಗಿದೆ. ಮುಖ್ಯಮಂತ್ರಿ ರೈತ ನಿಧಿ ಎಸ್ ಆಗಿದೆ. ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ, ತೋರಿಸ್ತಿದೆ 14,900 ರೂಪಾಯಿ ತೋರಿಸ್ತಾ ಇದೆ. ಮಾಮೂಲಿ ಬ್ಯಾಕ್ವರ್ಡ್ ಕ್ಲಾಸ್ SSP ಇದು. ಸೊ ಮತ್ತೆ ರೈತ ವಿದ್ಯಾನಿಧಿ CMದು ಅದು 10,000 ಸ್ಯಾಂಕ್ಷನ್ ಆಗಿದೆ, ಅದು ಕೂಡ ನೀವು ನೋಡ್ಬೋದು. ಸೊ ಬಟ್ ಅವ್ರಿಗೆ ಸ್ಯಾಂಕ್ಷನ್ ಆಗಿದ್ರು ಕೂಡ ರೈತ ಹೆಂಗಂದ್ರೆ ವಿದ್ಯಾನಿಧಿ ಮಾತ್ರ ಅವ್ರಿಗೆ ಅಮೌಂಟ್ ಕ್ರೆಡಿಟ್ ಆಗಿದೆ, ಬಟ್ ಇವೆರಡು ಅವ್ರಿಗೆ ಇನ್ನು ಪುಷ್ ಟು DBT ಇದೆ. ಸೊ ಅದು ಸ್ಯಾಂಕ್ಷನ್ ಆಗಿದ್ರು ಕೂಡ ಅಕೌಂಟ್ಗೆ ಅಮೌಂಟ್ ಬರುತ್ತಾ ಅಂತ ಎಷ್ಟೊಂದು ಜನ ಡೌಟ್ ಇದೆ. ಸೊ ಇದೊಂದು ಎಕ್ಸಾಂಪಲ್. ಸೊ ನೆಕ್ಸ್ಟ್ ಬಂದು ನೋಡಿ. ಸೊ ಇದು 2023-2024ನೇ ಸಾಲದು ಅಕಾಡೆಮಿಕ್ ಇಯರ್ 2023-2024. ಸೊ ಇದು ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರ್ತಾರೆ ವಿದ್ಯಾರ್ಥಿ. ಸೊ ಅವರು ಅಪ್ರೂವ್ ಆಗಿದೆ, ವೆರಿಫಿಕೇಶನ್ ಆಗಿದೆ ವಿದ್ಯಾರ್ಥಿದು, ಅಪ್ರೂವ್ ಕೂಡ ಆಗಿದೆ. ದೆನ್ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ 16,250, ಬಟ್ ಅವ್ರಿಗೆ ಇನ್ನು ಪುಷ್ ಟು DBT ಇಲ್ಲ. ಸೊ ಇವ್ರಿಗೆ ಡೌಟ್ ಇದೆ ವೆದರ್ ಅಮೌಂಟ್ ಬರುತ್ತಾ ಇಲ್ವಾ, ಅಥವಾ ಹೋದ ವರ್ಷದ್ದು ಬಂದಿಲ್ಲ ಅವ್ರಿಗಿನ್ನು, ಈ ವರ್ಷದ ಕೂಡ ಬರುತ್ತಾ ಇಲ್ವಾ, ಅಥವಾ
PMSSB ಕೂಡ ಸ್ಯಾಂಕ್ಷನ್ ಆಗಿಲ್ಲ, ಇವ್ರಿಗೆ ಏನು ತೋರಿಸ್ತಿಲ್ಲ, ಅದು ಬರುತ್ತಾ ಇಲ್ವಾ? ಸೊ ಈ ತರ ಎಷ್ಟೊಂದು ಡೌಟ್ ಇದೆ. ಸೊ ಈ ವಿಡಿಯೋ ಮುಖಾಂತರ ನಾ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಬನ್ನಿ ಬ್ಯಾಕ್ ಸ್ಲೈಡ್ ಹೋಗೋಣ, 1 by 1 ಹೇಳ್ತೀನಿ ನಿಮಗೆ. ಸೊ ನೋಡಿ, 2023 2024 ಸ್ಕಾಲರ್ಶಿಪ್ ಬರುತ್ತಾ ಇಲ್ವಾ? ಸೊ ಇದು ಸ್ವಲ್ಪ ಕರೆಕ್ಷನ್ ಇದೆ, ತಪ್ಪಾಗಿ ತಿಳ್ಕೊಬೇಡಿ. 2023 24 ಅಲ್ಲ, ಅದು 2022 ಮತ್ತೆ 23 ಸ್ಕಾಲರ್ಶಿಪ್. ಸೊ ಅದು 2022 2023 ಸ್ಕಾಲರ್ಶಿಪ್. ಈಗ ಯಾರ್ಯಾರಿಗೆ 2023 2024 ಸ್ಕಾಲರ್ಶಿಪ್ ಬಂದಿದೆ ಮತ್ತೆ ಯಾರ್ಯಾರಿಗೆ 2022 24 ಸ್ಕಾಲರ್ಶಿಪ್ ಪೆಂಡಿಂಗ್ ಇದೆ ಅವರಿಗೆ ಸ್ಕಾಲರ್ಶಿಪ್ ಬರಲ್ಲ. ಈಗ ಆಲ್ರೆಡಿ 2023 24 ಸ್ಕಾಲರ್ಶಿಪ್ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಜಮಾ ಆಗಿದೆ, ಟ್ರಾನ್ಸ್ಫರ್ ಆಗಿದೆ. ಸೊ ಇನ್ನೂ ಸ್ವಲ್ಪ ಮೆಂಬರ್ಸ್ಗೆ ಬಾಕಿ ಇದೆ. ಅವರಿಗೆಲ್ಲ ಈ ತಿಂಗಳು ಕೊನೆ ಅಥವಾ ಆಗಸ್ಟ್ ಫಸ್ಟ್ ವೀಕ್ ಅಷ್ಟಲ್ಲಿ ಟ್ರಾನ್ಸ್ಫರ್ ಆಗುತ್ತೆ, ಅಥವಾ ಅಮೌಂಟ್ ಸ್ಯಾಂಕ್ಷನ್ ಆಗಿ ಅವ್ರ ಅಕೌಂಟಿಗೆ ಕ್ರೆಡಿಟ್ ಕೂಡ ಆಗುತ್ತೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕೆಂದ್ರೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ಇಂದ ಮುಂದಿನ ಅಕಾಡೆಮಿಕ್ ಇಯರ್ ಸ್ಟಾರ್ಟ್ ಆಗುತ್ತೆ. ಹಂಗಂದ್ರೆ 2024 2025 ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ. ಆಗ ಅದ್ರ ಬಗ್ಗೆ ಅವರು ಅಮೌಂಟ್ ಸ್ಯಾಂಕ್ಷನ್ ಮಾಡೋದು, ಅದು ಇದು ವೆರಿಫಿಕೇಶನ್ ಎಲ್ಲ ಇರುತ್ತೆ. ಸೊ ಏನೇ ಇದ್ರು 2023 24 ಅಮೌಂಟು ಯಾರ್ಯಾರಿಗೆ ಬಂದಿಲ್ಲ ಅವರಿಗೆ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಬರುತ್ತೆ ಅಂತ ಡಿಪಾರ್ಟ್ಮೆಂಟ್ ಇಂದ ನ್ಯೂಸ್ ಬಂದಿದೆ. ಸೊ ನಾವು ಕಾಲ್ ಮಾಡಿ ಕೇಳಿದ್ವಿ, ಅವರಿಗೆ ಆ ರೀತಿ ಹೇಳಿದ್ರು. ಸೊ 2022 ಮತ್ತೆ 2023 ಸ್ಕಾಲರ್ಶಿಪ್ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ ಅವ್ರಿಗೆ 99% ಸ್ಕಾಲರ್ಶಿಪ್ ಬರಲ್ಲ. ಸೊ ಯಾಕೆ ಅಂತಂದ್ರೆ ಅವರು ಆಲ್ರೆಡಿ ಒಂದು ಇದು ಕೂಡ ಕೊಟ್ಟಿದ್ದಾರೆ, ಏನು ಅಂತಂದ್ರೆ ಡಿಪಾರ್ಟ್ಮೆಂಟ್ ಫೈನಾನ್ಷಿಯಲ್ ಇಶ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಅದು ಬಜೆಟ್ ಇಶ್ಯೂ ಇಂದ ಅವರಿಗೆ ಬರಲ್ಲ. ಸೊ ಅಮೌಂಟ್ಸ್ ಕೂಡ ಬಜೆಟ್ ಅಲ್ಲಿ ಸ್ಯಾಂಕ್ಷನ್ ಆಗಿಲ್ಲ. ಸ್ಯಾಂಕ್ಷನ್ ಆಗಿರೋ ಅಮೌಂಟ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ. ಸೊ ಹೊಸದಾಗೇನು ಟ್ರಾನ್ಸ್ಫರ್ ಆಗಲ್ಲ 2022 23. ಸೊ ಆದ್ರಿಂದ ಅದು ಅಮೌಂಟ್ ಬರಲ್ಲ. ಸೊ ನೆಕ್ಸ್ಟ್ ವಿಷಯ ಬಂದು PMSSB ಮತ್ತೆ SSP ಎರಡು ಬರುತ್ತಾ ಅಂತ. ಸೊ ಇದು ಬಂದು ಏನು ಅಂತಂದ್ರೆ, ಈಗ ಆಲ್ರೆಡಿ ಎಷ್ಟೊಂದು ಜನಕ್ಕೆ ಬರೀ PMSSB ಬಂದಿದೆ, ಒಬ್ಬೊಬ್ರಿಗೆ SSP ಬಂದಿದೆ. ಬಟ್ ಎಷ್ಟೊಂದು ಜನಕ್ಕೆ 2 ಸ್ಕಾಲರ್ಶಿಪ್ ಕೂಡ ಬಂದಿದೆ. ಸೊ ಈಗ ಆಲ್ರೆಡಿ PMSSB ಸ್ಯಾಂಕ್ಷನ್ ಆಗಿ 1 ವೀಕ್ ಅಷ್ಟರಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಕ್ರೆಡಿಟ್ ಆಗಿದೆ. ಸೊ ಹೊಸದಾಗಿ ಇವಾಗ ಮತ್ತೆ PMSSB ಯಾರಿಗೂ ತೋರ್ಸಲ್ಲ, ಸ್ಯಾಂಕ್ಷನ್ ಆಗಲ್ಲ. ಈಗ ಆಲ್ರೆಡಿ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿತ್ತು ಅವ್ರಿಗೆಲ್ಲ ಕ್ರೆಡಿಟ್ ಆಗಿದೆ. ಸೊ ಇನ್ನು ಯಾರ್ಯಾರಿಗೆ PMSSB ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗಿ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿಲ್ಲ, ಸೊ ಅವ್ರೇನಾದ್ರೂ ಗೌರ್ಮೆಂಟ್ ಅವ್ರು ಆಗಿದ್ರೆ ಬರುವ ಚಾನ್ಸಸ್ ಇದೆ. ಬರುವ ಚಾನ್ಸಸ್ ಅಂದ್ರೆ 90% ಬರುವ ಚಾನ್ಸಸ್ ಇದೆ. ಅಕಸ್ಮಾತ್ ಅವ್ರೇನಾದ್ರು ಮ್ಯಾನೇಜ್ಮೆಂಟ್ ಸೀಟ್ ಇಂದ ಹೋಗಿದ್ರೆ ಸೊ ಅವರಿಗೆ ಅಮೌಂಟ್ ಬರೋದು ಬಹಳ ಕಷ್ಟ, ಬಹಳ ಪ್ರಾಬ್ಲಮ್ ಆಗುತ್ತೆ. ಹಂಗಂದ್ರೆ ತುಂಬಾ ಡಿಲೇ ಆಗ್ಬೋದು, ಇಲ್ದಾರೆ ಬರ್ದಲೇ ಇರ್ಬೋದು. ಸೊ ಆದ್ರಿಂದ PMSSB ಸ್ಕಾಲರ್ಶಿಪ್ ನ ಆಲ್ರೆಡಿ ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿದೆ ಅವ್ರಿಗೆಲ್ಲ ಹೋಗಿದೆ, ಯಾರ್ಯಾರಿಗೆ ಸ್ಯಾಂಕ್ಷನ್ ಆಗಿಲ್ಲ ಅವ್ರಿಗೆ ಇನ್ನೂ ಬರೋದು ಕಷ್ಟ. ಸೊ ಒಬ್ಬೊಬ್ರು ಸ್ಟೂಡೆಂಟ್ಸ್ಗೆ SSP ಮತ್ತೆ PMSSB ಕೂಡ ಬಂದಿದೆ, ಒಬ್ಬೊಬ್ಬರಿಗೆ ಒಂದೊಂದು ಕೂಡ ಬಂದಿದೆ. ಸೊ ನೆಕ್ಸ್ಟ್ ಬಂದು 3ನೇ ಪಾಯಿಂಟ್, ಅಪ್ರೂವ್ ಆಗಿ DBT ಪುಷ್ ಆಗಿಲ್ಲ. ಸೊ ಇದೇನು ಅಂತಂದ್ರೆ ಎಷ್ಟೊಂದು ಜನಕ್ಕೆ ಅಮೌಂಟ್ ವೆರಿಫಿಕೇಶನ್ ಆಗಿದೆ, ಅವರು ಹಾಕಿರೋ ಅಪ್ಲಿಕೇಶನ್ ಸ್ಕಾಲರ್ಶಿಪ್ದು ಅಪ್ರೂವ್ ಕೂಡ ಆಗಿದೆ, ಬಟ್ ಪುಷ್ ಟು DBT ಆಗಿಲ್ಲ. ಸೊ ಅದರಿಂದ ಅವ್ರ ಅಕೌಂಟಿಗೆ ಇನ್ನೂ ಅಮೌಂಟ್ ಬಂದಿಲ್ಲ. ಸೊ ನಾನು ಮೊದಲೇ ಹೇಳ್ದಂಗೆ ಯಾರ್ಯಾರಿಗೆ ಅಪ್ರೂವ್ ಆಗಿದೆ ಮತ್ತೆ ಯಾರ್ಯಾರಿಗೆ ವೆರಿಫಿಕೇಶನ್ ಆಗಿ ಅಪ್ರೂವ್ ಆಗಿದೆ, ಪುಷ್ ಟು DBT ಆಗಿಲ್ಲ, ಅದೇನಾದ್ರೂ 2023 2024 ಸ್ಕಾಲರ್ಶಿಪ್ ಆಗಿದ್ರೆ ಅದು ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳು ಆಗಸ್ಟ್ ಮೊದಲನೇ ವೀಕಲ್ಲಿ ಬಂದೇ ಬರುತ್ತೆ. ಯಾರು ಮಿಸ್ ಮಾಡ್ಕೋಬೇಡಿ, ಬಂದೇ ಬರುತ್ತೆ, ಯಾರು ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ. ಜೊತೆಗೆ ಅವ್ರೇನಾದ್ರು CT ಸ್ಟೂಡೆಂಟ್ಸ್ ಆಗಿದ್ರೆ ಅವ್ರಿಗೆ ಬರುವ ಚಾನ್ಸಸ್ ಬಹಳ ಜಾಸ್ತಿ, ಬಂದೇ ಬರುತ್ತೆ ಆದಷ್ಟು ಬೇಗ. ಮತ್ತೆ ಮ್ಯಾನೇಜ್ಮೆಂಟ್ ಅವ್ರಿಗೂ ಬರುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ಡಿಲೇ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕು. ಸೊ ಅದರಿಂದ ಇದೈತೆ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು 4ನೇ ಪಾಯಿಂಟ್, ಅಪ್ರೂವ್ ಆಗಿ ಅಮೌಂಟ್ ಸ್ಯಾಂಕ್ಷನ್ ಆಗಿಲ್ಲ. ಸೊ ಈಗ ಎಷ್ಟೊಂದು ವಿದ್ಯಾರ್ಥಿಗಳು ಏನು ಹೇಳ್ತಿದ್ದಾರೆ ಅಂತಂದ್ರೆ ಅವ್ರಿಗೆ ವೆರಿಫಿಕೇಶನ್ ಆಗಿದೆ, ಅವರು ಡಿಪಾರ್ಟ್ಮೆಂಟ್ ಇಂದ ಅಪ್ರೂವ್ ಕೂಡ ಆಗಿದೆ ಅಮೌಂಟು, ಬಟ್ ಅಮೌಂಟು ಎಷ್ಟು ಅಂತ ಅವ್ರಿಗೆ ತೋರಿಸ್ತಾ ಇಲ್ಲ. ಸೊ ಇವರು ಕೂಡ ಬಹಳ ವೇಟ್ ಮಾಡಬೇಕು. ಏನು ಅಂತಂದ್ರೆ ಈ ತಿಂಗಳು ಕೊನೆ, ಮುಂದಿನ ತಿಂಗಳು ಮೊದಲನೇ ವಾರ 2 ವಾರ ಅಷ್ಟರಲ್ಲಿ ಅವ್ರಿಗೆ ಅಮೌಂಟು ಸ್ಯಾಂಕ್ಷನ್ ಆಗಿ ಅವ್ರ ಅಕೌಂಟಿಗೆ ಕೂಡ ಬರುತ್ತೆ. ಸೊ ಇವರು ಕೂಡ ವೇಟ್ ಮಾಡಲೇಬೇಕು. ಸೊ ನೆಕ್ಸ್ಟ್ ಬಂದು 5ನೇ ಪಾಯಿಂಟ್, 2023 24 ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅಂತ. ಸೊ ನಾನು ಆಲ್ರೆಡಿ ಹೇಳಿದೆ, ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಬರುತ್ತೆ. ಸೊ ನಾನು ಫಸ್ಟ್ ಪಾಯಿಂಟ್ ಹೇಳಿದೆ ಏನಂದ್ರೆ 2022 ಮತ್ತೆ 2024 ಸ್ಕಾಲರ್ಶಿಪ್ ಬಗ್ಗೆ. ಸೊ 2022 ಮತ್ತೆ 23ನೇ ಸ್ಕಾಲರ್ಶಿಪ್ ಬರೋದು ಬಹಳ ಕಷ್ಟ, ಇನ್ನು ಬರಲ್ಲ. ಸೊ 2023 2024 ಸ್ಕಾಲರ್ಶಿಪ್ ಈ ತಿಂಗಳ ಎಂಡ್ ಅಥವಾ ಆಗಸ್ಟ್ ಫಸ್ಟ್ ವೀಕಲ್ಲಿ ಬಂದೇ ಬರುತ್ತೆ, ಯಾರು ಟೆನ್ಷನ್ ಮಾಡ್ಕೋಬೇಡಿ.
ಸೊ ಲಾಸ್ಟ್ ಪಾಯಿಂಟ್ ಬಂದು ಅಮೌಂಟ್ ಅಪ್ರೂವ್ ಆಗಿದೆ, ಅಮೌಂಟು ಸ್ಯಾಂಕ್ಷನ್ ಆಗಿದೆ, ಬಟ್ ಪುಷ್ DBT ಆಗಿಲ್ಲ. ಸೊ ಇದನ್ನ ಆಲ್ರೆಡಿ ಈ ಪಾಯಿಂಟ್ನಾಗ ಹೇಳಿದೆ. ಸೊ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ. ಎಷ್ಟೊಂದು ಜನಕ್ಕೆ ಎಕ್ಸಾಂಪಲ್ M.Pharm ಆದವ್ರಿಗೆ, B.Pharm ಆದವ್ರಿಗೆ ಅಥವಾ BE ಅವ್ರಿಗೆ, MBA, ಸೊ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ಏನು ಅಮೌಂಟ್ ಸ್ಯಾಂಕ್ಷನ್ ಆಗಿದೆ, ಅಪ್ರೂವ್ ಕೂಡ ಆಗಿದೆ, ಬಟ್ ಅಕೌಂಟಿಗೆ ಅದು ಟ್ರಾನ್ಸ್ಫರ್ ಆಗಿಲ್ಲ, ಅಮೌಂಟ್ ಅಷ್ಟು DBT ಆಗಿಲ್ಲ. ಸೊ ಅದು ಯಾವಾಗ ಬರುತ್ತೆ ಅಂತ ನೀವು ವೇಟ್ ಮಾಡ್ತಿದ್ದೀರಾ. ಸೊ ನಾ ಹೇಳ್ದಂಗೆ ಏನೇ ಇದ್ರು ಸ್ಕಾಲರ್ಶಿಪ್ ಬರೋದು, SSP ಸ್ಕಾಲರ್ಶಿಪ್ ಬರೋದು ಏನಿದ್ರು ಈ ತಿಂಗಳು ಕೊನೆ ಜುಲೈ ಅಥವಾ ಆಗಸ್ಟ್ ಮೊದಲನೇ ವೀಕಲ್ಲಿ ಬರಲೇಬೇಕು. ಅಥವಾ ಅದು ಇನ್ನೂ ಡಿಲೇ ಆಗ್ಬೋದು ಆಗಸ್ಟ್ ಎಂಡಷ್ಟಲ್ಲಿ, ಯಾಕಂದ್ರೆ ಸೆಪ್ಟೆಂಬರ್ ಇಂದ ಅದು ನೆಕ್ಸ್ಟ್ ಫೈನಾನ್ಸಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೆ. ಹಂಗಾದ್ರೆ 2024-25 ಸ್ಟೂಡೆಂಟ್ ಸ್ಕಾಲರ್ಶಿಪ್ ಪೋರ್ಟಲ್ ಓಪನ್ ಆಗುತ್ತೆ. ಸೊ ಅದು ಪ್ರೊಸೆಸ್ ಅದಾಗುತ್ತೆ. ಸೊ ಇದರಿಂದ ಏನು ಆಗಲ್ಲ. ಸೊ ಏನೇ ಇದ್ರು ಅವ್ರು ಆಗಸ್ಟ್ ಅಷ್ಟರಲ್ಲಿ ಅಮೌಂಟ್ ಹಾಕ್ಲೇಬೇಕು. ಸೊ ಇಷ್ಟೇ ಗೈಸ್. ಸೊ ಈ ಫೋಟೋ ಎಲ್ಲ ನಿಮಗೆ ಆಲ್ರೆಡಿ ನಾನು ತೋರಿಸಿದ್ದೀನಿ. ಸೊ SSP ಅಪ್ಡೇಟ್ಸ್ಗೆ ಮತ್ತೆ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ ಅಪ್ಡೇಟ್ಸ್ಗೆ ಅಥವಾ ಏನೇ ಅಪ್ಡೇಟ್ ಇದ್ರು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಹಾಕಿದ್ದೀನಿ, ಎಲ್ಲ ಜಾಯ್ನ್ ಆಗಿ. ಸೊ ಮತ್ತೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆದಷ್ಟು ಬೇಗ ವಿಡಿಯೋ ಮಾಡಾಕ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ನಿಮ್ಮ ಫ್ರೆಂಡ್ಸಿಗೆ ಅಥವಾ ನಿಮ್ಮ ಕ್ಲಾಸ್ಮೇಟ್ಸ್ಗೆ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ. ಸೊ ಎಲ್ರಿಗೂ ಹೆಲ್ಪ್ ಆಗಲಿ. ಸೊ ಥ್ಯಾಂಕ್ ಯು ಎವ್ರಿವನ್. ಸೊ ಮತ್ತೆ ಅವರಿಗೆ ಡೌಟ್ ಎಲ್ಲ ಕ್ಲಿಯರ್ ಆಗಲಿ. ಸೊ ಥ್ಯಾಂಕ್ ಯು ಎವ್ರಿವನ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಫಾರ್ ಮೋರ್ ಅಪ್ಡೇಟ್ಸ್.